ಅದು ಊರ ನಡುವೆ ಇದ್ದಂತ ಪಾನ್ ಶಾಪ್. ಯಾವಾಗ ನೋಡಿದ್ರೂ ಗಿರಾಕಿಗಳು ಮುತ್ಕೊಂಡಿರ್ತಿದ್ರು. ಅದರಲ್ಲೂ ಶಾಪ್ ಮುಂದೆ ಯುವಕರ ದಂಡೆ ಹೆಚ್ಚಾಗಿರ್ತಿತ್ತು. ಯುವಕರನ್ನ ಸೆಳಿತಾ ಇದ್ದಂತ ಪಾನ್ನ ಅಸಲಿಯದ್ದು ಕೊನೆಗೂ ಬಟ್ಟಾ ಬಯಲಾಗಿದೆ. ಪಾನ್ ಶಾಪ್ ಮಾಲೀಕ ಲಾಕ್ ಆಗಿದ್ದಾನೆ. ಹೋರಾಟ. ಗಾಂಜಾ ಡ್ರಗ್ಸ್ ವಿರುದ್ಧ ಹೋರಾಟ. ಡ್ರಗ್ಸ್ ವಿರುದ್ಧ ಒಂದ್ ಕಡೆ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುತ್ತಿದ್ರೆ, ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ಮತ್ತೊಂದು ಕಡೆ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿದ್ದ ಈ ಭೂಪ ನಶೆ ಇರೋ ಚಾಕ್ಲೇಟ್ ಮಾರಾಟ ಮಾಡ್ತಿದ್ದ. ಇದೇ ಕಿರಾತಕ ಕೊನೆಗೂ ಖಾಕಿ ಬಲೆಗೆ ಬಿದ್ದಿದ್ದಾನೆ. ಪಾನ್ನಲ್ಲಿ ಗಾಂಜಾ ಸೇರಿಸಿ ಮಾರಾಟ. ಕಾಲೇಜ್ ಬಳಿ ಚಾಕ್ಲೇಟ್ ಸೇಲ್. ದಾವಣಗೆರೆ 10 ಕಾಲೇಜುಗಳು 100 ಶಾಲೆಗಳಿರೋ ಮಹಾನಗರ. ಇದೇ ನಗರದ ಮಧ್ಯಭಾಗದಲ್ಲಿರೋ ರಾಮ್ ಅಂಡ್ ಕೋ ಸರ್ಕಲ್ನಲ್ಲೇ ಹಾಡಹಗಲೇ ಗಾಂಜಾ ಮಾರಾಟವಾಗ್ತಿತ್ತು. ಅದರಲ್ಲೂ ಪಾನ್ ಶಾಪ್ನಲ್ಲೇ ಗಾಂಜಾ ಸೇಲ್ ಮಾಡ್ತಿದ್ರು. ಉತ್ತರ ಪ್ರದೇಶ ಮೂಲದ ಪ್ಯಾರೆಲಾಲ್ ಅಲಿಯಾಸ್ ರಾಜು ಇಲ್ಲೊಂದು ಪಾನ್ ಶಾಪ್ ಇಟ್ಕೊಂಡಿದ್ದು ಭರ್ಜರಿ ವ್ಯಾಪಾರ ಆಗ್ತಿತ್ತು. ಅದರಲ್ಲೂ ಯುವ ಜನತೆ ಇಲ್ಲಿನ ಪಾನ್ಗಳನ್ನ ಮುಗಿಬಿದ್ದು ತಿಂತಾ ಇದ್ರು. ವಿಷಯ ಏನು ಅಂದ್ರೆ, ಇದೇ ಪಾನ್ನಲ್ಲಿ ಗಾಂಜಾ ಮಿಕ್ಸ್ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ. ಶಾಪ್ ಮೇಲೆ ಪೊಲೀಸರು ದಾಳಿ ಮಾಡ್ತಿದ್ದಂತೆ ಇಲ್ಲಿ ಗಾಂಜಾ ಕೂಡ ಸಿಕ್ಕಿದ್ದು ರಾಜು ಲಾಕ್ ಆಗಿದ್ದಾನೆ. ರಾಮ್ ಅಂಡ್ ಕೋ ಸರ್ಕಲ್ ಒಂದು ಪಾನ್ ಶಾಪ್ ಅಲ್ಲಿ ಕೂಡ ಕೆಲವು ಚಾಕ್ಲೇಟ್ಸ್ ತರ ಕೊಡ್ತಾ ಇದ್ದಾರೆ. ಮತ್ತೆ ಗಾಂಜಾ ಕೂಡ ಏನೋ ಮಾರಾಟ ಆಗ್ತಾ ಇರ್ಬೋದು ಅನ್ನೋ ಒಂದು ಮಾಹಿತಿಯ ಮೇಲೆ ಅಲ್ಲಿ ಕೂಡ ನಮ್ಮ ತಂಡ ದಾಳಿ ಮಾಡಿದ್ದಾರೆ. ಸ್ಟೂಡೆಂಟ್ಸ್ಗೆ ತಗೊಂಡಾಗ ಸ್ವಲ್ಪ ಲೈಟ್ ಫೀಲಿಂಗ್ ಆಗುತ್ತೆ ಅಂತ ಹೇಳಿ ಒಬ್ರಿಗೊಬ್ರಿಗೆ ಅದು ಗೊತ್ತಾಗಿ ಕೆಲವು ಸ್ಟೂಡೆಂಟ್ಸ್ಗೆ ಕೂಡ ಕೊಟ್ಟಿರೋದಿದೆ. ಮಕ್ಕಳಿಗೆ 50 ರಿಂದ 60 ರೂಪಾಯಿ ಒಂದು ಚಾಕ್ಲೇಟ್ಗೆ ಮಾರ್ತಾ ಇರ್ತಾನೆ. ಇನ್ನು ತಂದೆ ರಾಜು ಇಲ್ಲಿ ಪಾನ್ನಲ್ಲಿ ಗಾಂಜಾ ಮಾರಾಟ ಮಾಡ್ತಿದ್ರೆ, ಈತನ ಅಪ್ರಾಪ್ತ ಪುತ್ರ ಕಾಲೇಜ್ ಬಳಿ ಬೋಲೆ ಚಾಕ್ಲೇಟ್ ಮಾರಾಟ ಮಾಡ್ತಿದ್ದ. ಈ ಚಾಕ್ಲೇಟ್ಗಳಲ್ಲೂ ಡ್ರಗ್ಸ್ ಅಂಶ ಇರೋದು ಗೊತ್ತಾಗಿದೆ. ಉತ್ತರ ಪ್ರದೇಶದಲ್ಲಿ 1 ರೂಪಾಯಿ 2 ರೂಪಾಯಿಗೆ ಸಿಗೋ ಇಂಥ ಚಾಕ್ಲೇಟ್ಗಳನ್ನ ದಾವಣಗೆರೆಯ ಕಾಲೇಜ್ ವಿದ್ಯಾರ್ಥಿಗಳಿಗೆ 60-70 ರೂಪಾಯಿಗೆ ಸೇಲ್ ಮಾಡ್ತಿದ್ರು. ಅದರಲ್ಲೂ ನರ್ಸಿಂಗ್, ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ರು. ಪಾನ್ ಶಾಪ್ ಅಲ್ಲಿ ಗಾಂಜಾವನ್ನು ಕೂಡ ಸಿಕ್ಕಿದೆ. ವಿಚಾರಿಸಲಾಗಿ ಅವನು ಪಾನ್ಗೆ ಗಾಂಜಾನ ಹಾಕೊಡ್ತಾ ಇದ್ದ ಅನ್ನೋದು ಕೂಡ ತಿಳಿದು ಬಂದಿದೆ. ಸೊ ಅದಕ್ಕೆ ಈಗಾಗಲೇ ಅವನ ಮೇಲೆ ಕೇಸ್ ಕೂಡ ಮಾಡಿದೀವಿ. ಕೇಸ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಕಳಿಸ್ಕೊಡಕ್ಕಾಗಿದೆ. ಗೊತ್ತಿರೋರ್ಗೆ ಮಾತ್ರ ಕೊಡೋದು, ಗೊತ್ತಿಲ್ಲದವ್ರಿಗೆ ಮಾರಲ್ಲ. ಎಲ್ಲಾದ್ರೂ ಹೋಗ್ಬಿಟ್ಟು ಅವ್ರು ಎಲ್ಲಿ ಕರೀತಾರೆ ಅಲ್ಲಿ ಹೋಗಿ ಕಾನ್ಫಿಡೆನ್ಷಿಯಲಿ ಕೊಟ್ಟು ಒಂದೊಂದು ಚಾಕ್ಲೇಟು 2 ಚಾಕ್ಲೇಟು ಆ ತರ ಮಾರಾಟ ಮಾಡ್ತಾ ಇರ್ತಾರೆ. ವಿಷಯ ಏನು ಅಂದ್ರೆ, ಉತ್ತರ ಪ್ರದೇಶದಿಂದ ರೈಲು ಮೂಲಕವೇ ದಾವಣಗೆರೆಗೆ ಗಾಂಜಾ ಬರ್ತಿತ್ತು ಅನ್ನೋದು ಗೊತ್ತಾಗಿದೆ. ಹೀಗೆ ಕಳೆದ ಹಲವಾರು ವರ್ಷಗಳಿಂದ ನಿರಂತರ ಗಾಂಜಾ ಪೂರೈಕೆ ಮಾಡ್ತಾ ಬಂದಿದ್ದಾನೆ. ಬೇರೆ ಬೇರೆ ರಾಜ್ಯಗಳಿಂದ ದಾವಣಗೆರೆ ನಗರಕ್ಕೆ ರೈಲಿನಲ್ಲಿ ಗಾಂಜಾ ಪೂರೈಕೆ ಆಗ್ತಿದೆ. ಒಂದು ಬೋಗಿಯಲ್ಲಿ ಗಾಂಜಾ ತುಂಬಿದ ಚೀಲ ಇಟ್ಟು ಇನ್ನೊಂದು ಬೋಗಿಯಲ್ಲಿ ಪ್ರಯಾಣಿಸೋ ಚಾಲಾಕಿಗಳು ಪ್ಯಾರೆಲಾಲ್ಗೆ ಗಾಂಜಾ ತಂದು ಮುಟ್ಟಿಸ್ತಾರೆ. ಇದೇ ಕಾರಣ ದಾವಣಗೆರೆ ಜಿಲ್ಲಾ ಪೊಲೀಸ್ ಇಂತಹ ಪ್ರಕರಣದಲ್ಲಿ ಬಲಿಯಾಗ್ತಿರೋ ಮಕ್ಕಳ ಪಾಲಕರ ಜೊತೆ ಮಾತನಾಡಲು ನಿರ್ಧರಿಸಿದೆ. ಮಾದಕ ವಸ್ತುಗಳ ಸೇವನೆ ಪರಿಣಾಮಗಳ ಬಗ್ಗೆ ಜಾಗೃತಿ ಆರಂಭಿಸಿದೆ. ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.